ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ಅದಕ್ಕೆ ನಾನು ಹೊರಡ್ತೀನಿ. ಹಾ, ಕೈ ಹುಷಾರು ಸುಧಾವ್ರೆ. ಗಾಯವಾಸಿ ಆಗೋವರೆಗೂ ನೀರ್ ಬೀಳ್ದೆ ಇರೋ ತರ ನೋಡ್ಕೊಳ್ಳಿ. ಸೆಪ್ಟಿಕ್ ಆಗೋದ್ ಬೇಡ. ಸರಿ, ಅದಕ್ಕೆ ನಾನು ಹುಷಾರಾಗಿ ನೋಡ್ಕೋತೀನಿ. ಗುಡ್ ಗುಡ್. ಬರ್ತೀನಿ ಅಣ್ಣ. ಇರಮ್ಮ, ನಾನು ಡ್ರೈವರ್ಗೆ ಹೇಳ್ತೀನಿ, ಅವ್ನು ಡ್ರಾಪ್ ಮಾಡ್ತಾನೆ. ಅಯ್ಯೋ ಅಣ್ಣ, ಬೇಡ, ಪರವಾಗಿಲ್ಲ. ನನ್ನ ಪಾಡಿಗೆ ನಾನು ಹೋಗ್ತೀನಿ. ನಿನ್ ಪಾಡಿಗೆ ನೀನು ಹೋಗ್ತೀಯ ಅಂದ್ರೆ ಹೇಗೆ ಹೋಗ್ತೀಯಾ? ಬಸ್ಸಲ್ಲಿ ಹೋಗ್ತೀನಿ ಅಣ್ಣ. ಅದೆಲ್ಲ ಏನು ಬೇಕಾಗಿಲ್ಲ, ನಾನು ಡ್ರಾಪ್ ಮಾಡಿಸ್ತೀನಿ ಇರು. ಅಲ್ಲ ಅಣ್ಣ, ನಮ್ಮ ಮನೆ ರೋಡಿಗೆ ಕಾರ್ ಬರಲ್ಲ, ನೀವೇ ನೋಡಿದ್ದೀರಲ್ಲ. ಮನೆ ತನಕ ಕಾರ್ ಬರ್ದೇ ಇದ್ರೇನು ಮೇನ್ ರೋಡ್ ತನಕ ಬಿಡ್ಬೋದಲ್ವಾ? ಅಲ್ಲಿಂದ ನಡ್ಕೊಂಡು ಹೋಗಿ ಪರವಾಗಿಲ್ಲ. ಸರಿ ಅಣ್ಣ. ಸುಧಾವ್ರೆ, ಒಂದ್ ನಿಮಿಷ ಬಂದೆ. ಹಾ, ಸುಧಾವ್ರೆ, ಇದರಲ್ಲಿ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸ್ ಎಲ್ಲ ಇದೆ. ಮಗಳು ಕೊಡಿ. ನಾಳೆ ಅವಸರ ಬರಕ್ ಹೋಗ್ಬೇಡಿ. ನಾನೀಗ ಆರಾಮಾಗಿದ್ದೀನಿ, ನಾನು ನೋಡ್ಕೋತೀನಿ. ನೀವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೇ ಬನ್ನಿ, ತೊಂದರೆ ಏನಿಲ್ಲ. ಅದಕ್ಕೆ ನಾನು ನಾಳೆನೂ ಇಲ್ಲಿಗೆ ಬರ್ಬೇಕಾ? ಹಾ, ಇಲ್ಲಿ ಬರ್ದೆ ಇನ್ನೆಲ್ಲಿ ಹೋಗ್ತೀರಾ? ಅಲ್ಲ, ಅದ್ಗೆ ಆನಂದಣ್ಣನನ್ನ ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದು ನಿಮ್ಮ ಆರೋಗ್ಯ ಸರಿ ಇಲ್ಲ, ಆರೈಕೆ ಮಾಡು ಅಂತ. ಇವಾಗ ನಿಮ್ಮ ಆರೋಗ್ಯ ಸರಿ ಹೋಗಿದ್ಯಲ್ವಾ? ನಾನು ಇನ್ಮೇಲಿಂದ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಹಾ, ಕರೆಕ್ಟ್. ಅಲ್ಲಮ್ಮ ಸುಧಾ, ನಿನಗೆ ಈ ಮನೇಲಿ ನಮ್ಮಿಂದ ಏನಾದರೂ ಸಮಸ್ಯೆ ಆಗಿದೆಯಾ? ಅಯ್ಯೋ ಇಲ್ಲ ಅಣ್ಣ. ಮತ್ತೆ ಇಲ್ಲೇ ಇರ್ಬೋದಲ್ಲ. ಆನಂದನ ಮನೆಯಲ್ಲೂ ಕೆಲಸನೇ ಮಾಡೋದು, ಇಲ್ಲೂ ಕೂಡ ಕೆಲಸನೇ ಮಾಡೋದಲ್ವಾ? ಹಾ, ಬಟ್ ಅಪರ್ಣ ಅವ್ರಿಗೆ ತೊಂದರೆ ಆಗುತ್ತಲ್ವಾ? ಇಲ್ಲ, ನಾನು ಆನಂದ್ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ. ಅವನಿಗೆ ಸಮಸ್ಯೆ ಇಲ್ಲ ಅಂದಮೇಲೆ ನಿನ್ಗೇನಮ್ಮ ಪ್ರಾಬ್ಲಮ್ಮು? ಸುಧಾವ್ರೆ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ಸರಿ ಅದ್ಗೆ, ಆಯ್ತಣ್ಣ, ಇಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸದ್ಯ ಒಪ್ಕೊಂಡ್ರಲ್ಲ, ಅದೇ ಖುಷಿ. ಸರಿ, ನಾನು ಡ್ರೈವರ್ಗೆ ಹೇಳಿದ್ದೀನಮ್ಮ, ಡ್ರಾಪ್ ಮಾಡ್ತೀನಿ. ಸರಿ ಅಣ್ಣ, ನಾನು ಹೊರಡ್ತೀನಿ. ಓಕೆ, ಹೊರಡ್ತೀನಿ ಅದಕ್ಕೆ. ಹಾಂ, ಹುಷಾರು. ಬರ್ತೀನಣ್ಣ. ಹುಷಾರಮ್ಮ. ನೀನು ಅವಳ ನೋಡ್ದೆ ಅಂತ ಹೇಳಿದ್ಯಲ್ಲ, ಎಲ್ಲಿ ನೋಡ್ದೆ? ಇವತ್ತು ಗೌತಮ್ ಜೊತೆಗೆ ಆಫೀಸಿಗೆ ಹೋಗ್ತಿದ್ನ, ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡ್ತಿದ್ ಕಣೋ, ಭಿಕ್ಷೆ. ನಿಮ್ಮ ಅಣ್ಣನೂ ಜೊತೆ ಎಲ್ಲ ಇದ್ದ. ನನ್ನ ಪುಣ್ಯ ಅವಳನ್ನು ನೋಡ್ಲಿಲ್ಲ. ನೋಡಿದ್ರೆ ಇಷ್ಟೊತ್ತಿಗಾಗ್ಲೇ ದೇಶಾಂತರ ಮಾಡೋಕ್ಕೆ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡಿರ್ಬೇಕಾಗಿತ್ತು. ನಮ್ಮ ಅದೃಷ್ಟ ಗೌತಮ್ ಇವತ್ತು ಅವಳನ್ನು ನೋಡ್ಲಿಲ್ಲ. ಅಪ್ಪಿ ತಪ್ಪಿ ಒಂದು ದಿವಸ ನೋಡ್ಬಿಟ್ರೆ ಎಲ್ಲ ಟೈಮಲ್ಲೂ ಲಕ್ ನಮ್ಮ ಜೊತೆಗೆ ಇರಲ್ವಲ್ಲ. ಅಪ್ಪಿ ತಪ್ಪಿ ಅವನೇನಾದರೂ ನೋಡ್ಬಿಟ್ರೆ ಹೇಮಯ್ಯ, ನಮ್ಮದು ನಾಯಿ ಪಾಡಾಗೋಗ್ಬಿಡುತ್ತೆ ಕಣೋ. ಒಂದು ಆಶ್ಚರ್ಯದ ವಿಷಯ ಏನು ಗೊತ್ತಾ? ಬೆಳಿಗ್ಗೆ ನಾನು ಅವಳನ್ನು ಹತ್ತಿರದಿಂದ ನೋಡಿದೆ, ಅವಳು ನಾನು ನೋಡಿದ್ಲು. ಆದರೆ ನೋಡ್ರಿ ಯಾಕೆ ಅವಳು ನನ್ನನ್ನು ಸರಿಯಾಗಿ ಗಮನಿಸಿಲ್ವಾ ಅಥವಾ ಗುರ್ತು ಸಿಗ್ಲಿಲ್ವಾ ಅಂತ. ಮೋಸ್ಟ್ಲಿ ನನಗೆ ಗುರ್ತು ಸಿಕ್ಕಿಲ್ಲ ಅನ್ಸುತ್ತೆ. ಅಳೆಮಯ್ಯ, ಮೊದಲು ನಾನು ರಾಜ್ಕುಮಾರ್ ಥರ ಸ್ಮಾರ್ಟ್ ಆಗಿದ್ದೆ ಕಣೋ. ವಯಸ್ಸಾಯ್ತಲ್ಲ, ಈಗ ಸ್ಮಾರ್ಟ್ ಎಲ್ಲ ಲೆಸ್ ಆಯ್ತು ಅನ್ಸುತ್ತೆ. ಅದಕ್ಕೆ ಗುರ್ತು ಸಿಕ್ಕಿಲ್ಲ. ಗುರ್ತು ಸಿಕ್ತಿರೋದು ಒಳ್ಳೇದೇ ಬಿಡು, ಇಲ್ಲ ಅಂದ್ರೆ ನನ್ನ ಅಟ್ಟಾಡ್ಸ್ಕೊಂಡ್ ಬರೋಳು. ಆಗ ನಾನು ಗೌತಮ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಡ್ತಿದ್ದೆ. ಚಟ್ ಮಿಸ್ ಕಣು. ಹೇ, ನಾನು ಸೀರಿಯಸ್ ಆದ ವಿಷಯ ಹೇಳ್ತಾ ಇದ್ದೀನಿ, ಸುಮ್ಮನೆ ತಲೆ ಹಡ್ಸ್ಕೊಂಡಿದ್ಯಲ್ಲ. ತಲೆ ಹೋಗೋ ವಿಷಯ ಕಣೋ ಇದು. ನಿಂಗೆ ಶಾಕ್ ಆಗಿಲ್ವಾ? ಶಾಕ್ ಆದ್ರೆ ಏನು ಪ್ರಯೋಜನ? ನೋ ಯೂಸ್. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು, ಅದಕ್ಕೆ ತಲೆ ಉಪಯೋಗಿಸ್ತಾ ಇದ್ದೆ. ಏನಾದರೂ ಐಡಿಯಾ ಬಂತೇನೋ? ಮಾಮ್ಸ್, ಐಡಿಯಾಸ್ಗೇನು ಕೊರತೆ ಇಲ್ಲ ನನ್ನ ಹತ್ರ, ಟನ್ಗಟ್ಟಲೆ ಇದೆ. ಆದರೆ ಆ ಐಡಿಯಾಸ್ಗಳಲ್ಲಿ ಯಾವುದು ಬೆಸ್ಟು ಅಂತ ಯೋಚನೆ ಮಾಡ್ತೀನಿ. ಬಟ್ ಅದನ್ನೆಲ್ಲ ನಾನು ನಿನಗೆ ಹೇಳಬೇಕು ಅಥವಾ ನಿಮಗೆ ಹೆಲ್ಪ್ ಮಾಡಬೇಕು ಅಂತಂದರೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು. ಏಯ್, ಏನೋ ಹೇಳಿ ಲಾಕ್ ಮಾಡೋ ಥರ ಇದೆಯಾ? ಏನು ಹೇಳು, ನಮಗೂ ಬೇರೆ ಗತಿಲ್ವಲ್ಲ. ವೆರಿ ಸಿಂಪಲ್, ತುಂಬ ಈಸಿ. ನನ್ನನ್ನು ಮತ್ತು ಮಾಮನ್ನ ಕಾಂಪ್ರಮೈಸ್ ಮಾಡಿಸ್ಬಿಡ್ಬೇಕು. ಮಾಮ್ಗೆ ನನ್ನ ಮೇಲೆ ಒಂಚೂರೇ ಚೂರು ಇಷ್ಟು ಬೇಜಾರಿದೆ ನೋಡು, ಅದನ್ನು ಕಂಪ್ಲೀಟಾಗಿ ಹೋಗಿಸ್ಬಿಡ್ಬೇಕು. ನಿಂಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಲಿಟ್ರಲಿ ಮುರಿದೋಗಿರೋ ನಮ್ಮ ಬಾಂಡಿಗೆ ಬ್ಯಾಂಡೇಜ್ ಹಾಕಿ ಸರಿ ಮಾಡಬೇಕು. ಅಷ್ಟು ಮಾಡು ಸಾಕು. ನಿಮ್ಗಳನ್ನ ಸೇಫ್ ಮಾಡೋ ಕಾಂಟ್ರಾಕ್ಟ್ನ ನಾನು ತಗೋತೀನಿ. ಈ ಜೈ ಡಿಕ್ಷನರಿಲಿ ಇಂಪಾಸಿಬಲ್ ಅನ್ನೋ ಟಾಸ್ಕೇ ಇಲ್ಲ. ಎನಿಥಿಂಗ್ ಇಸ್ ಪಾಸಿಬಲ್. ನನ್ನ ವೆಲಾಸಿಟಿ, ನನ್ನ ಕೆಪಾಸಿಟಿ, ನನ್ನ ಡೆನ್ಸಿಟಿ ಏನು ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ?
ಚೆನ್ನಾಗಿ ಗೊತ್ತಪ್ಪ, ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನ ವೆಲಾಸಿಟಿ ಜಾಸ್ತಿಯಾಗಿ ನಮ್ಮನ್ನೆಲ್ಲಿ ಗಂಡಾಂತರಕ್ಕೆ ದೂಡ್ಬಿಡ್ತೀವಿ ಅನ್ನೋ ಹೆದರಿಕೆ ಅಷ್ಟೇ. ಡೋಂಟ್ ವರಿ ಮಾಮ್, ನನ್ನ ತಪ್ಪುಗಳಿಂದ ತುಂಬಾನೇ ಕಲ್ತಿದ್ದೀನಿ. ಅಂದರೆ ಮುಂದಕ್ಕೆ ತಪ್ಪು ಮಾಡಬಾರ್ದು ಅಂತನಾ? ನೋ ನೋ ನೋ, ಆ ಥರ ಅರ್ಥ ಮಾಡ್ಕೊಂಡೆ ನೀನು, ತಪ್ಪು ಅರ್ಥ ಮಾಡ್ಕೊಂಡಿದ್ದೆ. ಮಾಮ್ಸ್, ತಪ್ಪು ಮಾಡದೆ ಬದುಕೋದು ಒಂದು ಬದುಕಮ್ಮ? ಛೈ, ಬೋರಿಂಗ್. ಮಾಮ್ಸ್, ಲೈಫಲ್ಲಿ ತಪ್ಪುಗಳನ್ನ ಮಾಡ್ತಾ ಇರೋದು. ಲೈಫ್ ಯಾವಾಗಲೂ ಸೆಟಲ್ ಆಗಿರಬಾರ್ದು ಮಾಮ್ಸ್. ರೋಲರ್ ಕೋಸ್ಟರ್ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇರಬೇಕು. ಆವಾಗಲೇ ನಾವು ಬದುಕಿರೋದಕ್ಕೂ ಒಂದು ಮಜಾ. ಇಲ್ಲಾಂದರೆ ನಾವು ಬದುಕಿದ್ದು ಸತ್ತಾಗಿರ್ತೀವಿ. ಆ ಥರ ಎಲ್ಲ ಮಾಡಬಾರ್ದು, ತಪ್ಪು ಮಾಡ್ತಿರ್ಬೇಕು. ಆ್ಯಂಡ್ ನಾನು ಮಾಡಿರೋ ತಪ್ಪುಗಳಿಂದ ಕಲ್ತಿರೋ ಪಾಠ ಏನು ಗೊತ್ತಾ? ಮುಂದಕ್ಕೆ ಏನೇ ತಪ್ಪು ಮಾಡಿದ್ರು ತಗಲಾಕೋಬಾರ್ದು. ಡೋಂಟ್ ವರಿ ಮಾಮ್ಸ್, ನೆಕ್ಸ್ಟ್ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಎಕ್ಸ್ಟ್ರಾ ಕೇರ್ ತಗೊಂಡು ಮಾಡಪ್ಪ, ಏನಾದರೂ ಮಾಡು. ಒಟ್ಟಾರೆ ನಮ್ಮನ್ನು ಸಂಕಟದಿಂದ ಪಾರು ಮಾಡೋ ವೆಂಕಟರಮಣ. ಮಾಡೋಣ, ಖಂಡಿತ ಮಾಡೋಣ. ನಮ್ಮವ್ರಿಗೋಸ್ಕರ ಅಷ್ಟು ಮಾಡದೆ ಇರೋಕ್ಕಾಗತ್ತಮ್ಮ? ಏನು ಮಾತು ಅಂತ ಆಡ್ತೀನಿ. ಆದರೆ ನೀನು ನಾನು ಹೇಳಿದ್ದನ್ನು ಮಾಡಬೇಕು. ನೀನು ಅದು ಮಾಡಿದ್ರೆ ನಾನು ಇದು ಮಾಡ್ತೀನಿ. ಮಹಾಪ್ರಭುಗಳೇ, ನೋಡಿ ಏನು ಮಾಡ್ತೀರಾ? ಎಲ್ಲ ನಿಮಗೆ ಬಿಟ್ಟು. ಕುಚಿಕು ಮಾಮ್ಸ್, ಗುಡ್ ನೈಟ್, ಲವ್ ಯು. ಗುಡ್ ನೈಟ್. ಒಳ್ಳೆ ಕಿರಾತಕ, ಸರಿಯಾಗಿ ಲಾಕ್ ಮಾಡ್ಬಿಟ್ಟ. ಈಗ ನಾನು ಇವನು ಪರ ವಾದ ಮಾಡಿ ತಂಗಿ ಕೈಲಿ ಮುಗಿಸ್ಕೋಬೇಕಲ್ಲ. ಅಯ್ಯೋ ದೇವ್ರೆ. ಸಿಸ್ಟರ್, ಸಿಸ್ಟರ್, ಏನನ ಆವಾಗ ಕರೆದ್ರೆ ಈಗ ಬರ್ತಾ ಇದೆಯಲ್ಲ? ಅದು ದಿನನಿತ್ಯದಂತೆ, ಪ್ರತಿದಿನದಂತೆ, ನಿತ್ಯ ಕರ್ಮದಂತೆ ತೀರ್ಥ ಸೇವನೆ ಮಾಡ್ತಿದ್ದೆ. ಅಲ್ಲ ಸಿಸ್ಟರ್, ಯಾಕೆ ಕರೆಸಿದ್ದು? ಅವ್ರಿಬ್ಬರನ್ನು ಹುಡ್ಕೋದಿಕ್ಕೆ, ಏನಾದರೂ ಐಡಿಯಾ ಹೊಳಿತಾ ಅಂತ ಕೇಳೋದಿಕ್ಕೆ. ಇದು ನಮ್ಮಿಬ್ಬರಿಂದಲೇ ಆಗೋ ಕೆಲಸ ಅಲ್ಲ. ನಮಗೆ ಒಂದು ರೈಟ್ ಹ್ಯಾಂಡ್ ಬೇಕು, ಇನ್ನೊಂದು ಕೈನ ಸೇರಿಸ್ಕೋಬೇಕು ಅಂತ ಅನಿಸ್ತಾ ಇದೆ. ಹಾಗಂತೀಯ? ಹೌದು ಸಿಸ್ಟರ್, ಕರೆಕ್ಟ್ ಆದ ಒಂದು ರೈಟ್ ಹ್ಯಾಂಡ್ ಬೇಕು. ಬಟ್ ಅಂಥವ್ರು ಯಾರಿದಾರಣ್ಣ? ನಂಬಿಕೆ ಇರೋರು ಬೇಕು ತಾನೆ. ಹೆಲ್ಪ್ ಬೇಕು ಅಂತ ಯಾರ್ಯಾರನ್ನೋ ಕರ್ಕೊಂಡು ಬಂದು ನಮ್ಮ ಜೊತೆ ಸೇರಿಸ್ಕೊಳಕ್ಕಾಗತ್ತಾ? ಯಾರ್ಯಾರನ್ನು ಸೇರಿಸ್ಕೊ ಅಂತ ಹೇಳ್ತಾ ಇಲ್ಲ ಸಿಸ್ಟರ್. ನಿನ್ನ ಮಗ ಇದಾನಲ್ಲ, ಅತುಳ ಪರಾಕ್ರಮಿ ಜಯದೇವ, ಅವನನ್ನು ಸೇರಿಸ್ಕೋ. ಅವನು ನಮ್ಮ ಜೊತೆ ಬಂದ್ರೆ ಆನೆ ಬಲ ಬರುತ್ತೆ ನಮಗೆ. ಗಜ ಸೈನ್ಯ, ಅದರ ಕದರ ಬೇರೆ. ಅವನನ್ನು ಹೇಗನ್ನ ಸೇರಿಸ್ಕೊಳ್ಳೋದು? ಅವನಿಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ನಮ್ಮ ಬಗ್ಗೆ ಏನು ಅನ್ಕೋತಾನೆ? ಅಲ್ಲ, ನಮ್ಮ ಇಮೇಜ್ ಡ್ಯಾಮೇಜ್ ಆಗಲ್ವಾ? ಅವನು ಮಾಡಿರೋ ಕೆಲಸಕ್ಕಿಂತ ನಾವು ಮಾಡಿರೋ ಕೆಲಸ ಕೀಳು ಅಂತ ಗೊತ್ತಾದ್ರೆ ಅವನ ಮುಂದೆ ನಾವು ಚೀಪ್ ಆಗಲ್ವಾ? ಅಯ್ಯೋ ಸಿಸ್ಟರೇ, ನೀನ್ ತಲೆ ಬಿಸಿ ಮಾಡ್ಕೋಬೇಡ. ಮೈಗೂನ ನಾನು ಅವ್ರ ಹತ್ರ ಮಾತಾಡ್ತೀನಿ. ನಮ್ಮ ಮಹಾತಾಯಿ ತನ್ನ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದು, ಮಕ್ಕಳ ಭವಿಷ್ಯನೇ ಕನಸು ಕಂಡಿದ್ದು ಅಂತ ನಿನ್ ಬಗ್ಗೆ ಬಿಲ್ಡಪ್ ಕೊಟ್ಟು ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ತೀನಿ. ಅವನಿಗೆ ನೀನು ಮಾಡಿರೋದು ನಿನಗೋಸ್ಕರ ಅಲ್ಲ, ಅವರಿಗೋಸ್ಕರ ಅನಿಸೋ ಥರ ಸ್ಕ್ರೀನ್ ಪ್ಲೇ, ಸ್ಕ್ರಿಪ್ಟು, ಡೈಲಾಗ್ಸ್ ಬರೆದು ಆಕ್ಟಿವ್ ಮಾಡಿ ತೋರಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.